ದಾವಣಗೆರೆ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಫೆಬ್ರವರಿ 24, 25 ಎರಡೂ ದಿನಗಳ ಕಾಲ ನಡೆಯೋ ಜಾತ್ರೆಯಲ್ಲಿ ಹಲಾಲ್ ಮೂಲಕ ಕುರಿ ಬಲಿ ಕೊಡಬೇಡಿ ಅಂತ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಹಿಂದೂಗಳು ಹಲಾಲ್ ಮೂಲಕ ಕುರಿ ಬಲಿದಾನ ಮಾಡಬೇಡಿ. ಪ್ರತಿ ವರ್ಷ ಜಾತ್ರೆಗೆ ಓರ್ವ ಮುಸ್ಲಿಂ ಬಂದು ಹಲಾಲ್ ಮೂಲಕ ಕುರಿ ಬಲಿ ನೀಡ್ತಾನೆ. ಮುಸ್ಲಿಂ ಪದ್ಧತಿಯಾದ ಹಲಾಲ್ ಕಟ್ ಮಾಡಬಾರದು. ದುರ್ಗಮ್ಮ ದೇವಿ ಹಿಂದೂಗಳದ್ದು. ಹಲಾಲ್ ಪದ್ಧತಿ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿದ್ದಾರೆ. ಹಲಾಲ್ ಪದ್ಧತಿ ಮುಸ್ಲಿಮರು ಮಾಡಿಕೊಳ್ಳಲಿ, ನಮಗೆ ಅದರ ವಿರೋಧವಿಲ್ಲ. ಹಲಾಲ್ ಪದ್ಧತಿ ಹಿಂದೂಗಳ ಮೇಲೆ ಹೇರಬೇಡಿ. ಹೀಗೆ ಮಾಡಿದ್ರೆ ದೇವಿ ಒಲಿಯೋದಿಲ್ಲ, ದೇವಿ ಶಾಪ ಕೊಡ್ತಾಳೆ. ಹಿಂದೂಗಳ ಕಡೆಯಿಂದ ಬಲಿದಾನ ಪ್ರಕ್ರಿಯೆ ಮಾಡಬೇಕು. ಎಲ್ಲೆಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೋ ಅಲ್ಲೆಲ್ಲ ಹಲಾಲ್ ಮುಕ್ತ ಜಾತ್ರೆ ಆಗಬೇಕು ಅಂತ ಆಗ್ರಹಿಸಿದರು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹಾಸ್ಯ ನಟ ಸಾಧು ಕೋಕಿಲಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮೈಸೂರಿನ ಬ್ಯೂಟಿ ಪಾರ್ಲರ್ ಮಹಿಳೆ ನಟ ಸಾಧು ಕೋಕಿಲಾ ಮತ್ತು ಮಂಡ್ಯ ರಮೇಶ್ ವಿರುದ್ಧ ಆರೋಪವನ್ನು ಮಾಡಿದ್ಲು. ಮಸಾಜ್ ಮಾಡಿಸಿಕೊಳ್ಳುವಾಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ತನಿಖೆ ನಡೆಸಿ ಮೈಸೂರಿನ ಸರಸ್ವತಿಪುರಂ ಪೊಲೀಸರು ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ಆರೋಪ ಪಟ್ಟಿ ರದ್ದು ಕೋರಿ ಸಾಧು ಕೋಕಿಲಾ ಮತ್ತು ಮಂಡ್ಯ ರಮೇಶ್ ಹೈಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿದಾರರ ಪರ ಹಿರಿಯ ವಕೀಲ ಎಚ್.ಎಸ್. ಚಂದ್ರಮೌಳಿ ವಾದವನ್ನ ಮಂಡಿಸಿದ್ದಾರೆ. ಎಫ್ಐಆರ್ನಲ್ಲಿ ಹೆಸರಿಲ್ಲ, ಆರೋಪಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ವಾದವನ್ನ ಮಂಡಿಸಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಪ್ರಕರಣ ರದ್ದುಪಡಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನ ನೀಡಿದೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣದ 5ನೇ ಆರೋಪಿಯಾಗಿರುವ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ಹೈಕೋರ್ಟ್ ನಿನ್ನೆ ವಜಾಗೊಳಿಸಿದೆ. ಈ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಪ್ರಶ್ನಿಸಿ ಮಾಜಿ ಸಚಿವ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗಾಗಲೇ ಬೈರತಿ ಬಸವರಾಜ್ಗಾಗಿ ಸಿಐಡಿ ಹುಡುಕಾಟ ನಡೆಸ್ತಾ ಇದೆ. ಈ ಮಧ್ಯೆ ಬಂಧನ ಭೀತಿಯಿಂದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಬೈರತಿ ಅರ್ಜಿ ಸಲ್ಲಿಸಿದ್ದಾರೆ. 2025 ಜುಲೈ 15ರಂದು ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆಯಾಗಿದ್ದು, ಇದೀಗ 5ನೇ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಬೈರತಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಂತೆ ಇತ್ತ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರದ ಚರ್ಚೆ ಮತ್ತೆ ಗರಿಗೆದರಿದೆ. ಒಂದೆಡೆ ಈವರೆಗೂ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಡಿಕೆ ಬಣ ಹೇಳ್ಕೊಂಡು ಬಂದಿದೆ. ಇದೀಗ ಮತ್ತೆ ಕೊಟ್ಟ ಮಾತನ್ನ ಡಿಕೆ ಸುರೇಶ್ ಸಿಎಂಗೆ ನೆನಪಿಸಿದ್ದಾರೆ. ನಿಧಾನವಾದರೂ ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ಳುವ ವಿಶ್ವಾಸ ಇದೆ, ನನಗೆ ಈಗಲೂ ಭರವಸೆ ಇದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಇದು ಕುರ್ಚಿ ಸಂಘರ್ಷದ ಕಿಚ್ಚಿಗೆ ಮತ್ತೆ ತುಪ್ಪ ಸುರಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಒಂದೆಡೆ ದಿಲ್ಲಿಯಲ್ಲಿ ಡಿಕೆಶಿ ಬೀಡು ಬಿಟ್ರೆ, ಇತ್ತ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಮತ್ತೆ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 2028ರವರೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. 2028ರ ವಿಧಾನಸಭೆ ಚುನಾವಣೆಗೆ ಸಿದ್ದರಾಮಯ್ಯ ಅವರದ್ದೇ ನೇತೃತ್ವ ಇರುತ್ತೆ. ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾವು ಬದ್ಧ ಅಂತ ಹೇಳಿದ್ದಾರೆ. ಬೀದಿಯಲ್ಲಿ ಹೋಗೋ ದಾಸಯ್ಯನ ಸಿಎಂ ಮಾಡಿದ್ರು ಒಪ್ಪಿಕೊಳ್ತೇವೆ ಅಂತ ಮತ್ತೆ ಕುರ್ಚಿ ಚರ್ಚೆ ಕಿಚ್ಚು ಹೊತ್ತಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಇತ್ತ ಡಿಕೆ ಸುರೇಶ್ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಂತೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಪದೇ ಪದೇ ಯಾಕೆ ನೀವು ನಾಯಕತ್ವ ಬದಲಾವಣೆಯ ಬಗ್ಗೆ ಕೇಳ್ತೀರಿ? 3 ತಿಂಗಳಿನಿಂದ ಕೇಳ್ತಾ ಇದ್ದೀರಿ. ಯಾರನ್ನು ಈ ಪ್ರಶ್ನೆ ಕೇಳಬೇಡಿ. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಎಷ್ಟು ಸಲ ಹೇಳಬೇಕು? ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, ಅವರು ಕೇಳಬೇಕು. ಅವರ ದುಡ್ಡಲ್ಲಿ ಶಾಸಕರು ವಿದೇಶಕ್ಕೆ ಹೋದ್ರೆ ತಪ್ಪೇನು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿವಮೊಗ್ಗದ ಜೈಲಿಗೆ ಗಾಂಜಾ, ಮೊಬೈಲ್, ಸಿಗರೇಟ್ ಪ್ಯಾಕ್ ಎಸಿತಾ ಇದ್ದವರನ್ನ ಬಂಧಿಸಲಾಗಿದೆ. ಶಿವಮೊಗ್ಗ ನಗರದ ಸೋಗಾನೆಯಲ್ಲಿರುವ ಕೇಂದ್ರ ಕಾರಾಗೃಹದ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 4 ಬಂಧಿಸಿದ್ದಾರೆ. ಮೊಹಮ್ಮದ್ ಖಲಂದರ್, ಅಬ್ದುಲ್ ಮುನಾಫ್, ವಿಜಯ್, ಪರಶುರಾಮ್ ಬಂಧಿತರು. ಫೆಬ್ರವರಿ 1ರಂದು ಬೆಳಗಿನ ಜಾವ ಸೋಗಾನೆ ಕೇಂದ್ರ ಕಾರಾಗೃಹದ ಗೋಡೆಯ ಹೊರಭಾಗದಿಂದ ಯಾರೋ ವ್ಯಕ್ತಿಗಳು ಕಪ್ಪು ಬಣ್ಣದ ಗಮ್ ಟೇಪ್ನಿಂದ ಪ್ಯಾಕ್ ಮಾಡಿದ್ದ ಗಾಂಜಾ, ಮೊಬೈಲ್, ಲೈಟರ್ ಹಾಗೂ ಸಿಗರೆಟ್ಗಳನ್ನು ಒಳಗೆ ಎಸೆದಿದ್ರು. ಇದನ್ನು ಗಮನಿಸಿದ್ದ ಜೈಲಿನ ಸಿಬ್ಬಂದಿ ಕೂಡಲೇ ಉನ್ನತಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು. ಈ ಕುರಿತು ಜೈಲು ಅಧೀಕ್ಷಕ ಪರಮೇಶ್ ಹೆಚ್ಎ ನೀಡಿದ ದೂರಿನ ಮೇರೆಗೆ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಆರೋಪಿಗಳು ಅಂಧರಾಗಿದ್ದಾರೆ.
ಮಲಪ್ರಭಾ ನದಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ 3 ಬೈಕ್ ಪತ್ತೆಯಾಗಿದೆ. ಈ ಬಗ್ಗೆ ಬೈಲಹೊಂಗಲ ಪೊಲೀಸರು ತನಿಖೆ ನಡೆಸಿದ್ದು ಅಸಲಿ ಎತ್ತು ಬಯಲಾಗಿದೆ. ಡಿಸೆಂಬರ್ 22ರಂದು ಸವದತ್ತಿ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡಿತು. 12 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ರು. ಇದೀಗ ಕಳ್ಳತನಕ್ಕೆ ಬಳಕೆ ಮಾಡಿದ್ದ ಬೈಕ್ ನದಿಯಲ್ಲಿ ಪತ್ತೆಯಾಗಿದೆ. ಚಿನ್ನದಂಗಡಿ ಕಳ್ಳತನ ಮಾಡಿ ಕದ್ದ ಬೈಕನ್ನ ನದಿಗೆ ಎಸೆದು ಹೋಗಿದ್ದು, ಕಳ್ಳತನವಾದ 1.5 ತಿಂಗಳ ಬಳಿಕ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿವೆ. ಇನ್ನು ಸ್ಥಳಕ್ಕೆ ಬೈಲಹೊಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನದಿ ನೀರಿನಿಂದ ಬೈಕನ್ನು ಪೊಲೀಸರು ಹೊರತೆಗೆದಿದ್ದಾರೆ. ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದುವೆ ಮನೆಗೆ ನುಗ್ಗಿ ಮಂಗಳ ಮುಖಿಯರು ರಂಪಾಟ ನಡೆಸಿದ ಘಟನೆ ಚಿಕ್ಕಮಗಳೂರು ನಗರದ ರಂಗಣ್ಣನ ಛತ್ರದಲ್ಲಿ ನಡೆದಿದೆ. ದುಡ್ಡು ಕೊಡಿ ಅಂತ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಮದುವೆ ಮನೆಯವರು 500 ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಮಂಗಳ ಮುಖಿಯರು 10,000 ಕೊಡಿ ಅಂತ ಗಲಾಟೆ ಮಾಡಿದ್ರು. ವಧು ವರರ ಮುಂದೆಯೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೊಟ್ಟಷ್ಟು ತೆಗೆದುಕೊಂಡು ಹೋಗಬೇಕು ಎಂದಾಗ ಕೇಳದೆ ಹೈಡ್ರಾಮಾ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಮದುವೆ ಮನೆ ಸಂಭ್ರಮವನ್ನೇ ಇಬ್ಬರು ಕೆಡಿಸಿದ್ದಾರೆ. ಅಲ್ಲದೆ ನಿಮಗೆ ಹಣ ಕೊಡೋ ಯೋಗ್ಯತೆ ಇಲ್ವಾ ಅಂತ ನಿಂದಿಸಿದ್ದು, ಪ್ರಶ್ನೆ ಮಾಡಿದವರನ್ನ ಹೊರಗೆ ಬಾ ನೋಡಿಕೊಳ್ತೀವಿ ಅಂತ ಮಂಗಳ ಮುಖಿಯರು ಧಮಕಿ ಹಾಕಿದ್ದಾರೆ. ಮ್ಯಾಟ್ರಿಮೋನಿ ಮೂಲಕ ಮದುವೆಯ ಹೆಸರಲ್ಲಿ ಯುವತಿಯರನ್ನು ವಂಚಿಸ್ತಾ ಇದ್ದ ಖತರ್ನಾಕ್ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಸುಶಾಂತ್ ಪೂಜಾರಿ ಎಂಬಾತ ಒಟ್ಟು 9 ಯುವತಿಯರಿಗೆ ವಂಚಿಸಿದ್ದಾನೆ. ಮುಂಬೈನಲ್ಲಿ ಯುವತಿಯೊಬ್ಬಳನ್ನ ಮದುವೆಯಾಗಿ 6.6 ಲಕ್ಷ ರೂಪಾಯಿ ಹಣವನ್ನ ಪೀಕಿ ನಾಪತ್ತೆಯಾಗಿದ್ದ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ನೀಡಿದ್ರು. ಈ ಹಿನ್ನೆಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಸುಶಾಂತ್ ಪೂಜಾರಿ ಮದುವೆ ಪುರಾಣ ಬಯಲಾಗಿದೆ. ಉಡುಪಿಯಲ್ಲಿ 2 ಯುವತಿಯರನ್ನ ಮದುವೆಯಾಗುವುದಾಗಿ ಹಣವನ್ನ ಪಡೆದು ವಂಚಿಸಿದ್ದ. ಬಳಿಕ ಮುಂಬೈನಲ್ಲೂ 2 ಹುಡುಗಿಯರನ್ನ ಮದುವೆ ಹೆಸರಲ್ಲಿ ಹಣ ಪಡೆದು ಎಸ್ಕೇಪ್ ಆಗಿದ್ದ. ಅಲ್ಲದೆ ಬೆಂಗಳೂರಿನಲ್ಲೂ 2 ಮೋಸ ಮಾಡಿದ್ದ. ಕಾರ್ಕಳದಲ್ಲೂ 1 ಹುಡುಗಿಗೆ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದ. ಸದ್ಯ ಸುಶಾಂತ್ ಪೂಜಾರಿ ವಂಚನೆಗೆ ಸಾಥ್ ನೀಡಿದ್ದ ಮತ್ತೋರ್ವ ಆರೋಪಿ ಭಾಸ್ಕರ್ ಅನ್ನೋನನ್ನು ಕೂಡ ಬಂಧಿಸಲಾಗಿದೆ. ಈತ ಮದುವೆಯ ಸಂದರ್ಭದಲ್ಲಿ ಮಾವನಂತೆ ನಟಿಸಿದ್ದಂತೆ. ಸದ್ಯ ಪೊಲೀಸರು ನಕಲಿ ಮಾವ ಮತ್ತು ಅಳಿಯನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಾಲುವೆ ಒಡೆದು 20 ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿದೆ. ವಿಜಯಪುರ ಜಿಲ್ಲೆಯ ಹಳ್ಳದ ಗೆಣ್ಣೂರು ಬಳಿ ಘಟನೆ ನಡೆದಿದೆ. ಮುಳವಾಡ ಏತ ನೀರಾವರಿ ಕಾಲುವೆ ಒಡೆದು ಕಟಾವಿಗೆ ಬಂದಿದ್ದ ಈರುಳ್ಳಿ ಹಾಗೂ ಗೋಧಿ, ಕಬ್ಬು ಬೆಳೆಗಳು ನಾಶವಾಗಿದೆ. ಬೆಳೆ ಕಳೆದುಕೊಂಡು ರೈತ ಮಹೇಶ್ ಪಾಟೀಲ್ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಕಾಲುವೆ ಒಡೆಯೋಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ. ಅತಿಯಾಗಿ ನೀರು ಹರಿಬಿಟ್ಟಿದ್ದ ಕಾಲುವೆ ಒಡೆಯಲು ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸರಿಯಾಗಿ ಕಾಲುವೆ ನಿರ್ವಹಣೆ ಮಾಡದೇ ಇರೋದು ಕೂಡ ಘಟನೆಗೆ ಕಾರಣ ಅಂತ ಆರೋಪಿಸಿದ್ದಾರೆ. ಪಂಚಾಯತ್ ಸದಸ್ಯನ ಮಾತು ಕೇಳಿ ವಿದ್ಯುತ್ ಕಂಬಗಳಿಗೆ ಹೊಸ ಬಲ್ಬ್ ಅಳವಡಿಸಲು ಹೋದ ಯುವಕನ ಜೀವಕ್ಕೆ ಕುತ್ತು ಬಂದಿದೆ. ಕಲಬುರಗಿಯ ಅಫಜಲಪುರದ ಬಂದರವಾಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಜಾತ್ರೆಗೆ ಊರ ತುಂಬ ವಿದ್ಯುತ್ ಕಂಬಗಳಿಗೆ ಹೊಸ ಬಲ್ಬ್ ಅಳವಡಿಸಲು ಲಕ್ಷ್ಮಣ್ ಎಂಬವನನ್ನ ಪಂಚಾಯತ್ ಸದಸ್ಯ ವಿದ್ಯುತ್ ಕಂಬ ಹತ್ತಿಸಿದ್ದಾನೆ. ಇನ್ನು ಜೆಸ್ಕಾಂ ಲೈನ್ಮ್ಯಾನ್ ಅಲ್ಲದ ಯುವಕನನ್ನ ಕಂಬ ಹತ್ತಿಸಿದ್ದು, ಈ ವೇಳೆ ಲಕ್ಷ್ಮಣ್ಗೆ ವಿದ್ಯುತ್ ಶಾಕ್ ಹೊಡೆದಿದೆ. ಲಕ್ಷ್ಮಣ್ನ 2 ಕೈ ಕತ್ತರಿಸಿ ವೈದ್ಯರು ಜೀವ ಉಳಿಸಿದ್ದಾರೆ. ಇತ್ತ ಲಕ್ಷ್ಮಣ್ ಚಿಕಿತ್ಸೆಗಾಗಿ ಜಮೀನು ಅಡವಿಟ್ಟು ಸಾಲ ಪಡೆಯುವ ದುಸ್ಥಿತಿಗೆ ತಲುಪಿದ್ದಾನೆ. ಇನ್ನು ಕಂಬ ಹತ್ತಲು ಹೇಳಿದ್ದ ಗ್ರಾಮ ಪಂಚಾಯತ್ ಸದಸ್ಯ ನಾಪತ್ತೆಯಾಗಿದ್ದು, ಪಿಡಿಒ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರ ನೆರವು ಇಲ್ಲದೆ ಲಕ್ಷ್ಮಣ್ ನರಳಾಟ ನಡೆಸುತ್ತಿದ್ದಾರೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನ ನಕಲಿ ಕೀ ಬಳಸಿ ಕಳ್ಳತನ ಮಾಡಲಾಗ್ತಾ ಇದೆ. ಸೊರಬ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಸಮೀಪ ಈ ಘಟನೆ ನಡೆದಿದೆ. ರಾಘವೇಂದ್ರ ಬಡಾವಣೆ ನಿವಾಸಿ ಜೆಎಸ್ ರಾಘವೇಂದ್ರ ಗುಡಿಗಾರ್ ಅವರು ಹೋಟೆಲ್ಗೆ ಊಟಕ್ಕೆಂದು ತೆರಳಿದ್ರು. ಊಟ ಮುಗಿಸಿ ಹೊರ ಬಂದಾಗ ಬೈಕ್ ಕಳುವಾಗಿರೋದು ತಿಳಿದು ಬಂದಿದೆ. ಸಿಸಿ ಕ್ಯಾಮೆರಾದಲ್ಲಿ ಪರಿಶೀಲನೆ ಮಾಡಿದಾಗ 2 ಕಳ್ಳರು ಬೈಕ್ ಕಳುವು ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂಡರ್ ಪಾಸ್ ಸೇತುವೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಬಸ್ನಲ್ಲಿದ್ದ 19 ಜನರಿಗೆ ಗಾಯ ಆಗಿದೆ. ಮಂಡ್ಯದ ಮದ್ದೂರಿನ ಕೋಡಿಹಳ್ಳಿ ಬಳಿ ಈ ಘಟನೆಯಾಗಿದೆ. ಬೆಂಗಳೂರಿನಿಂದ ವಿರಾಜಪೇಟೆಗೆ ಬಸ್ ಹೊರಟಿದ್ದು ಕೋಡಿಹಳ್ಳಿ ಅಂಡರ್ ಪಾಸ್ ಬಳಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮದ್ದೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಮೈಸೂರು ಜಿಲ್ಲೆಯಲ್ಲಿ ವಿನೂತನ ರೀತಿಯಲ್ಲಿ ಡಂಗೂರ ಸಾರಲಾಗಿದೆ. ಜಾತ್ರೆ ಹಬ್ಬಕ್ಕೆ ಬರೋ ಹೆಣ್ಣು ಮಕ್ಕಳನ್ನ ರೇಗಿಸಿದ್ರೆ, ವಿಡಿಯೋ ಮಾಡಿದ್ರೆ ಇನ್ಮುಂದೆ ಬೀಳುತ್ತೆ 30,000 ರೂಪಾಯಿ ದಂಡ. ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಗ್ರಾಮ ದೇವತೆ ಜಾತ್ರೆ ನಡೆಯಲಿದೆ. ಜಾತ್ರೆಗೆ ಬರುವ ಹೆಣ್ಣು ಮಕ್ಕಳ ವಿಡಿಯೋ ತೆಗೆಯುವುದು, ಕುಡಿದು ಗಲಾಟೆ ಮಾಡದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಕಿರಿಕ್ ಮಾಡಿದ್ರೆ 30,000 ರೂಪಾಯಿ ದಂಡದ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮದ ಮುಖಂಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.